ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ರು ನೀವು ಏನಕ್ಕೆ ಹೆಡ್ ಶೇವ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನೆನ್ನೆಗೆ 1 ಇಯರ್ ಕಂಪ್ಲೀಟ್ ಆಗಿದೆ ಹೆಡ್ ಶೇವ್ ಮಾಡಿಬಿಟ್ಟು. ನಾನು ಏನಕ್ಕೆ ಹೆಡ್ ಶೇವ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಾನು ಏನಕ್ಕೆ ಹೆಡ್ ಶೇವ್ ಮಾಡಿಸಿದ್ದೆ ಅಂತ ಹೇಳ್ಬಿಟ್ಟೆ, ನನ್ನ ಕ್ರೌನ್ ಏರಿಯಾ ಏನಿತ್ತು ಇದು ಆ್ಯಕ್ಚುಲಿ ಸ್ವಲ್ಪ ಬಾಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ನನಗೆ ವಿಸಿಬಲ್ ಸ್ಕ್ಯಾಲ್ಪ್ ಕಾಣಿಸ್ತಾ ಇತ್ತು. ಅದ್ರ ಜೊತೆಗೆ ನನ್ನ ಲೆಂತ್ ಏನಿದೆ ಈ ಲೆಂತ್ ಕೂಡ ಕಂಪ್ಲೀಟ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿತ್ತು ಹೇರ್ ಸ್ಟ್ರೈಟ್ನಿಂಗ್ ಮಾಡಿ. ಸೊ ನಾನು ಅಟ್ಲೀಸ್ಟ್ ಇವಾಗ ಸ್ಕ್ಯಾಲ್ಪಿಂಗು ಸರಿ ಮಾಡ್ಕೊತೀನಿ, ಆದರೆ ಲೆಂತ್ ಸರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಡಿಸೈಡ್ ಮಾಡಿ ಹೆಡ್ ಶೇವ್ ನಾನು ಮಾಡಿಸಿದ್ದು. ಮೇಜರ್ಲಿ ನಾನು ಹೆಡ್ ಶೇವ್ ಮಾಡಿಸಾದ್ಮೇಲೆ ಏನೇನು ಪ್ರೊಸೆಸ್ ಫಾಲೋ ಮಾಡಿದೆ, ಇಲ್ಲಿಂದ ಖಾಲಿ ಇತ್ತಲ್ಲ ಅದನ್ನ ವಾಪಸ್ ಹೇಗೆ ಗೇನ್ ಮಾಡ್ಕೊತಾ ಇದ್ದೀನಿ ಆ ಪ್ರೊಸೆಸ್ ಕೂಡ ಹೇಳ್ತೀನಿ. ಫಸ್ಟ್ ಥಿಂಗ್ ನಾನು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದೆ. ಬ್ಲಡ್ ಟೆಸ್ಟಲ್ಲಿ ಮೇಜರ್ ಆಗಿ ಅನೇಮಿಯಾ ಟೆಸ್ಟ್ ಮಾಡಿಸಿದೆ. ಬಿಕಾಸ್ ಇದು ಇಂಡಿಯಾದಲ್ಲೇ ನಾವು ಹೇಳಬೇಕು ಅಂದರೆ ಒಂದು 60% ಜನರಿಗೆ ಆ್ಯಕ್ಚುಲಿ ಇದೆ ಅನೇಮಿಯಾ, ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಫಸ್ಟ್ ಥಿಂಗ್ ಅನೇಮಿಯಾ ಚೆಕ್ ಮಾಡಿಸ್ಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಥೈರಾಯ್ಡ್ ಚೆಕ್ ಮಾಡಿದೆ, PCOD, PCOS, ಮೇಜರ್ಲಿ ವುಮೆನ್ಸ್ಗೆ ಏನೇನು ಪ್ರಾಬ್ಲಮ್ ಆಗ್ಬೋದು ಅವಷ್ಟು ಕೂಡ ಚೆಕ್ ಮಾಡಿಸಿದೆ. ಬಟ್ ನನ್ನದಲ್ಲಿ ಅನೇಮಿಯಾ ಪಾಸಿಟಿವ್ ಬಂದಿದೆ, ಬಾಕಿ ಎಲ್ಲದೂ ನೆಗೆಟಿವ್ ಇದೆ. ಸೊ ಪ್ರಾಬ್ಲಮ್ ಏನೂ ಇಲ್ಲ. ಅನೇಮಿಯಾಗೆ ಏನೇನಿತ್ತು ನಾನು 3 ಮಂತ್ಸ್ ಕಂಪ್ಲೀಟ್ಲಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಫಿಸಿಷಿಯನ್ಗೆ ಕನ್ಸಲ್ಟ್ ಮಾಡಿಬಿಟ್ಟು. ಸೆಕೆಂಡ್ ಟೆಸ್ಟ್ ನಾನು ಮಾಡಿಸಿದ್ದು ಯಾವುದು ಅಂತ ಹೇಳಿದ್ರೆ VMS ಟೆಸ್ಟ್. ಈ ಟೆಸ್ಟನ್ನ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹೇರ್ ರೀಗ್ರೋತ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಬೋದು. ನಾನು ಮಾಡಿಸಿದ ಟೆಸ್ಟಲ್ಲಿ ನನಗೆ ಪಾಸಿಟಿವ್ ಬಂತು, ಹೇರ್ ರೀಗ್ರೋತ್ ಆಗುತ್ತೆ ಅಂತ ಹೇಳಿದ್ರು. ಸೊ ನನಗೆ ಅವರು PRP ಸಜೆಸ್ಟ್ ಮಾಡಿದ್ರು. ಅದು ಆ್ಯಕ್ಚುಲಿ 40,000 to 60,000 ರೂಪೀಸ್ ಅಮೌಂಟ್ ಆಗುತ್ತೆ. ಇವಾಗ ನನಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಾನು ಒಂದು ChatGPT ಯೂಸ್ ತಗೊಂಡು ನಾನು ಯಾವ ಥರ ಡಯಟ್ ಪ್ಲಾನ್ ಹಾಕ್ಕೊಂಡ್ರೆ ನನ್ನ ಹೇರ್ ರೀಗ್ರೋತ್ ಆಗುತ್ತೆ, ನಾನು ಯಾವ ಥರ ಟಾಪಿಕಲ್ ಅಪ್ಲಿಕೇಶನ್ ಮಾಡಿದರೆ ಹೇರ್ ರೀಗ್ರೋತ್ ಆಗುತ್ತೆ ಅಂತ ಎಲ್ಲ ಚೆಕ್ ಮಾಡಿ ಒಂದು ನೀಟಾಗಿ ಡಯಟ್ ಚಾರ್ಟ್ ಹಾಗೆ ಟೈಮ್ ಟೇಬಲ್ನ ಹಾಕ್ಕೊಂಡು ಫಾಲೋ ಮಾಡ್ತಾ ಇದ್ದೀನಿ. ಇವಾಗ ಏನಿಲ್ಲ ಅಂದರೂ ಕೂಡ 40% ಅಷ್ಟೊಂದು ಹೇರ್ ರೀಗ್ರೋತ್ ಆಗಿದೆ. ಬಟ್ 1 ಇಯರಿಂದ ಹೇರ್ ಲಾಸ್ ಆಗ್ತಾ ಇತ್ತು. ಸಡನ್ಲಿ 3 ಮಂತ್ಸಲ್ಲೇ ಎಲ್ಲದೂ ಬರಲ್ಲ. ಮೇ ಬಿ ನಾನು ಇನ್ನೂ 6 ಮಂತ್ ಟೈಮ್ ತೊಗೊತೀನಿ ನನ್ನ ಹೇರ್ಸ್ ಏನಿದೆ ಅದು ರೀಗ್ರೋತ್ ಆಗೋಕ್ಕೆ. ಸೊ ಇದಿಷ್ಟು ನನ್ನ ಪರ್ಟಿಕ್ಯುಲರ್ ರೀಸನ್ ಏನಕ್ಕೆ ಹೆಡ್ ಶೇವ್ ಮಾಡಿಸ್ದೆ ಅಂತ ಹೇಳಿಬಿಟ್ಟು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಆ್ಯಕ್ಚುಲಿ ಹೆಡ್ ಶೇವ್ ಮಾಡಿಸೋದು ಯಾರಿಗೂ ಇಷ್ಟ ಆಗಲ್ಲ. ಬಿಕಾಸ್ ಹುಡುಗಿರಿಗೆ ಕೂದಲೇ ಲಕ್ಷಣ ಅಂತಾರೆ. ಸೊ ನಮ್ಮ ಕೂದಲು ಆಲ್ರೆಡಿ ಹಾಳಾಗಿತ್ತು. ಬಟ್ ಜಸ್ಟ್ 1 ಇಯರ್ ನಾನು ಸ್ವಲ್ಪ ಸ್ಟ್ರಗಲ್ ಮಾಡಿದೆ. ಸ್ಟ್ರಗಲ್ ಏನೂ ಇಲ್ಲ, ಬಿಕಾಸ್ ನಾನು ಹೇರ್ ವಿಗ್ ಯೂಸ್ ಮಾಡ್ತಾ ಇದ್ದೆ. ಹೆಡ್ ಶೇವ್ ಮಾಡಿದ್ಮೇಲೆ ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ. ಕೂದಲನ್ನ ಹೊಸದಾಗಿ ರೀಗ್ರೋತ್ ಆಗೋಕ್ಕೆ. ಹೇರ್ ಫಾಲ್ ಕಂಪ್ಲೀಟ್ಲಿ ಸ್ಟಾಪ್ ಆಯ್ತು ನಂದು. ಸೊ ಇವಾಗ ಹೇರ್ ಲೆಂತ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಸ್ಕ್ಯಾಲ್ಪ್ ವಿಸಿಬಲ್ ಸ್ಟಾಪ್ ಆಗಿದೆ. ಸೊ ಬೇಸಿಕಲಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಡ್ ಶೇವ್ ಮಾಡೋದು ನೀವು ಕೇಳಿದ್ರೆ ಇಟ್ ವಾಸ್ ರಿಯಲಿ ಫೆಂಟಾಸ್ಟಿಕ್. ತುಂಬ ಚೆನ್ನಾಗಿತ್ತು. ಬಿಕಾಸ್ ನಂಗೆ ಅಷ್ಟೇ ಚೆನ್ನಾಗಿ ನಾನು ಕೂಡ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಹೇರ್ಸ್ನ ರೀಗ್ರೋತ್ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ. ಇನ್ ಕೇಸ್ ನಿಮಗೇನಾದರೂ ನಾನು ಏನೇನು ಟಾಪಿಕಲ್ ಅಪ್ಲಿಕೇಶನ್ ಮಾಡ್ಕೊತೀನಿ, ಅದ್ರ ಜೊತೆಗೆ ನಾನು ಯಾವ ಶಾಂಪೂ ಹಾಕ್ತೀನಿ, ನಾನು ಯಾವ್ಯಾವ ಥರ ಡಯಟ್ ತೊಗೊತಾ ಇದ್ದೀನಿ ಎಲ್ಲದೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಮಾಡೋ ಪರ್ಪಸ್ ಏನು ಅಂತ ಹೇಳಿಬಿಟ್ಟು ನನ್ನ ಹೇರ್ ರೀಗ್ರೋತ್ನ ಜರ್ನಿ ಏನಿದೆ ಹಾಗೆ 1 ಇಯರ್ ಹೆಡ್ ಶೇವ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದು. ನಿಮಗೆ ಏನಾದರೂ ಹೇರ್ ರೀಗ್ರೋತ್ ಬಗ್ಗೆ ಜಾಸ್ತಿ ಟಿಪ್ಸ್ ಬೇಕು ಅಥವಾ ನನ್ನ ಡೇ ಟು ಡೇ ಲೈಫ್ ಏನಿದೆ ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆನೂ ರೊಟೀನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಈ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ. ಬಿಕಾಸ್ ನಾನೊಂದು ಫುಲ್ ಟೈಮ್ ಜಾಬ್ ಮಾಡ್ತಿರೋದ್ರಿಂದ ನನಗೂ ಕೂಡ ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ ಕೇಸ್ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಅದೇ ಥರ ಸ್ವಲ್ಪ ಟೈಮ್ ತೆಗೆದು ನನ್ನ ರೊಟೀನ್ ಏನಿದೆ ಕಂಪ್ಲೀಟ್ಲಿ ಅಂದರೆ ಡೈಲಿ ಬೇಸಿಸ್ ಮೇಲೆ ಅಟ್ಲೀಸ್ಟ್ ಒಂದು 30 ಡೇಸ್ ಫಾಲೋ ಮಾಡಿ ತೋರಿಸ್ತೀನಿ. ಅದರಿಂದ ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು. ಸೊ ನಿಮಗೆ ಏನಾದರೂ ನನ್ನ ಚಾನಲಲ್ಲಿ ವೀಡಿಯೋಸ್ ಬೇಕು ಅಥವಾ ಇವಾಗ ಮಾಡಿರೋ ವೀಡಿಯೋಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.